ಇವತ್ತು ನಾನು ರೋಸ್ಟ್ ಮಾಡಕತ್ತಿರೋ ಫಿಲ್ಮ್ ಹೆಸರು ಪ್ರೀತಿಯಿಂದ. ಇದು ಮರೆದಾಡು ಮೌನಗಳೇ ಸಾಕ್ಷಿಗಳು. ಲವ್ ಪ್ಲಸ್ ಸೆಂಟಿಮೆಂಟ್ ಪ್ಲಸ್ ಸ್ಟ್ರಗಲ್ ಪ್ಲಸ್ ಆಕ್ಷನ್ ಈಸ್ ಈಕ್ವಲ್ ಟು ಲೈಫ್. ಓಕೆನಾ? ಬಟ್ ನಮ್ಗಳ ಲೈಫ್ ನಾಗ ಲವ್ ಒಂದ್ ಬಿಟ್ಟು ಇಲ್ಲಿರೋದು ಎಲ್ಲವೂ ಅದಾವು. ನನ್ನ ಅವಶ್ಯಕತೆ ಯಾರಿಗಿದೆ? ಈ ಫಿಲ್ಮ್ ರಿಲೀಸ್ ಆಗಿದ್ದು 2015 ಇದೇ ವರ್ಷ ಸೆಕೆಂಡ್ ಹ್ಯಾಂಡ್ ಲವರ್ ಫಿಲ್ಮ್ ಸತಿಗೂ ರಿಲೀಸ್ ಆಗಿತ್ತು. ಪಾಪ ಆ ಕ್ಯೂಟ್ ಹುಡುಗಿ ಹೆಂಗದಳೋ ಏನೋ. ಫ್ಲಾಶ್ ಬ್ಯಾಕ್. ಅರ್ಥ ಆಯ್ತು ಅನ್ಸುತ್ತೆ. ಪ್ರೀತಿಯಿಂದ ಫಿಲ್ಮ್ ನಾಗ ಹೀರೋ ಆಗಿರೋದು ನಮ್ ರಾಕೇಶ್ ಅಣ್ಣ. ಅಭಿಮಾನಿಗಳ ಹಾರೈಕೆನೆ ನನ್ ಶ್ರೀರಕ್ಷೆ ಕಣೋ. ಪ್ಲೀಸ್ ಚೇಂಜ್ ದ ಡೈಲಾಗ್. ಅಣ್ಣ ಜೋಶ್ ಫಿಲ್ಮ್ ನಾಗ ರಾಕೇಶ್ ಆಗಿದ್ದ, ಕೋಟಿಗೊಂದ್ ಲವ್ ಸ್ಟೋರಿಗೂ ರಾಕೇಶ್ ಆಗಿದ್ದ. ಬಟ್ ಈ ಫಿಲ್ಮ್ ನಾಗ ಯಾಕ ಕಾರ್ತಿಕ್ ಆಗ್ಬಿಟ್ಟಾನ. ನನ್ ಮನಸ್ಸು ಕಾರ್ತಿ ಅಂತ ಚಡಪಡಿಸುತ್ತೆ. ನೀವೇನ ಹೇಳ್ರಿ, ಕೋಟಿಗೊಂದ್ ಲವ್ ಸ್ಟೋರಿ ಫಿಲ್ಮ್ ನ ನನ್ ಕೈಲೇ ಯಾವತ್ತಿಗೂ ಮರೆಯಕ್ಕಾಗಲ್ಲ. ಕಾಪಾಡು ಫಿಲ್ಮ್ ಸ್ಟಾರ್ಟ್ ಹಾಕೋದಂಗ ಕಾರ್ತಿಕ್ ಪೇಂಟ್ ಮಾಡ್ತಿರ್ತಾನ. ಇವನು ಸೈಲೆಂಟ್ ಆಗಿ ಪೇಂಟಿಂಗ್ ಮಾಡಿದ್ರ ನಾನು ಏನು ಅಂತಿದ್ದಿಲ್ಲ. ಆದ್ರ ಅಣ್ಣ ಒಬ್ಬೊಬ್ನ ಮಾತಾಡಕತ್ತಿ ಬಿಡ್ತಾನ. ನಿನ್ಗೇನಂತ ಹೆಸರಿಡ್ಲಿ? ಇಲ್ಲ, ನನ್ ಕನ್ಸಿನ ಹುಡುಗಿ ಸಿಗೋವರ್ಗು ನಾನ್ ನಿನ್ಗೇನು ಹೆಸರಿಡ. ಈ ಪೇಂಟಿಂಗ್ ನ ಯಾರ ರಾತ್ರಿ ನೋಡ್ಬಿಟ್ರ ಎದಿ ಹುಡ್ಕಂದ ಸತ್ತೋಕಾರ. ಅಣ್ಣ ಪೇಂಟಿಂಗ್ ನಾಗಿರಂತ ಹುಡುಗಿಗೆ ಹೆಸರು ಬೇರೆ ಇಕ್ತಾನ. ಆದ್ರೆ ಅಲ್ಲಿವರೆಗೂ ನಾನ್ ನಿನ್ನೇನಂತ ಕರೀಲಿ? ನಾನ್ ನೀನು ಅಂತಾನೆ ಕರಿತೀನಿ. ಲೈಫ್ ಲಾಂಗ್ ಸಿಂಗಲ್ ಇದ್ರ ಹಿಂಗ ನೋಡ್ರಿ ಆಗೋದು. ನಾನ್ ನೀನು ಅಂತಾನೆ ಕರಿತೀನಿ. ಓಕೆನಾ? ನೀನು ಮಾತೇ ಇಲ್ಲ. ನೆಕ್ಸ್ಟ್ ನಮ್ಮ ಅಣ್ಣ ಪೇಂಟಿಂಗ್ ನಾಗಿರಂತ ಹುಡುಗಿ ಜೊತೆಗೆ ಲವರ್ ತರ ಮಾತಾಡಕತ್ತಿ ಬಿಡ್ತಾನ. ಏನಪ್ಪಾ ಇವನು ನನ್ನ ಏಕವಚನದಲ್ಲಿ ಕರಿತಾ ಇದ್ದಾನೆ ಅಂತ ಬೇಜಾರ್ ಮಾಡ್ಕೋತಾ ಇದೀಯಾ? ದಿನ ಮಲ್ಕೋದ್ 3 ಗಂಟೆ ಆಗ್ತದೆ, ಬೆಳಿಗ್ಗೆ 6 ಗಂಟೆಗೆ ಎದ್ದೋಳತ್ ನಾನು. ತನ್ನ ಹಳೆ ಲವ್ ಸ್ಟೋರಿಗಳ ಬಗ್ಗೆ ಪೇಂಟಿಂಗ್ ಮುಂದೆ ಕೊರೆಯಕತ್ತಿ ಬಿಡ್ತಾನ. ನಿನ್ಗೆ ನನ್ ಲವ್ ಮ್ಯಾಟ್ರ್ ಗೊತ್ತಿಲ್ಲ ಅಲ್ವಾ? ಹೇಳ್ತೀನಿ ಕೇಳು, ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ನೆಕ್ಸ್ಟ್ ಅಣ್ಣ ಏನಂತಾನಂತ ಕೇಳ್ರಿ. ಇಡೀ ಲೈಫು ನಿನ್ ಜೊತೆನೆ. ಬೈ ದ ವೇ ಅಣ್ಣ ಇದನ್ನೆಲ್ಲ ಮಧ್ಯರಾತ್ರಿ ಮಾಡಾಕತ್ತಾನ. ನನ್ ಕನ್ಸಿನ ಹುಡುಗಿ ಬಗ್ಗೆ ಮಧ್ಯರಾತ್ರಿ ಇಷ್ಟೆಲ್ಲಾ ಮಾತಾಡ್ತಾ ಇದೀನಿ. ಮೋಸ್ಟ್ಲಿ ಇವ್ರ ಮನ್ಯಾಗ ಎಲ್ರು ಮಧ್ಯರಾತ್ರಿ ಟೀ ಕುಡಿತಾರ ಅನ್ಸತಿ. ನನ್ ಕನ್ಸಿನ ಹುಡುಗಿ ಬಗ್ಗೆ ಮಧ್ಯರಾತ್ರಿ ಇಷ್ಟೆಲ್ಲಾ ಮಾತಾಡ್ತಾ ಇದೀನಿ. ನಿಮ್ಮ ಮಕ್ಕ ಕಟ್ಟ ಬೆಂಕಿ ಹಾಕ. ಈ ಕಡೆ ಸೈಡ್ ಭೂಮಿಕಾ ಕ್ಯಾಪ್ಟನ್ ನ ಮದ್ವೆ ಆಗ್ಬೇಕಂತ ಡಿಸೈಡ್ ಮಾಡ್ಯಾಳ. ಇವತ್ ರಾತ್ರಿ ಕಳೆದ್ರೆ ನನಗ್ 18 ವರ್ಷ ತುಂಬುತ್ತೆ. ಈಕಿ ಯಾ ಆಂಗಲಿಂದ 18 ವರ್ಷದ ಹುಡುಗಿ ತರ ಕಾಣ್ಸಕತ್ತಾಳ ಅಂತ ನೀವ ಹೇಳ್ರಪ್ಪ. ಗಿಡ್ಡಿ ಬರ್ತಾಳ ನೋಡ ಹೈಸ್ಕೂಲ ಬಿಟ್ಟ. ಆಮೇಲೆ ಇಲ್ಲಿ ಕುಂತ್ರ ಅಂತ ಅಂಕಲ್ಲು ಈಕಿ ಅಪ್ಪ ಅಲ್ಲ, ಈಕಿನ್ ಮದ್ವೆ ಆಗ್ತಾರ ಅಂತ ಗಂಡು. ದೇವರಿರುವುದಾದರೆ ಇಲ್ಲಿ ಪ್ರೀತಿ ಇರುವುದೋ. ಇನ್ನೇನು ನೆಕ್ಸ್ಟ್ ದಿನ ಇವ್ರಿಬ್ರಿಗೂ ಮದ್ವೆ ಆಕತಿ. ಅಕ್ಕ ನೀನ್ ಮದುವೆ ಆಗ್ತಿರೋದು ಅಂಕಲ್ನ, ಅದಕ್ಕೆ ಯಾಕೆ ಈ ಲೆವೆಲಿಗೆ ನಾಚ್ಕನಾಗೈತಿ. ಬೈ ದ ವೇ ಭೂಮಿಕನ್ ಪಕ್ಕ ನಿಂತ್ರಂತ ಆಂಟಿಗಳಿಗಿಂತ ಜಾಸ್ತಿ ಈ ಅಂಕಲಿಗೆ ಏಜ್ ಆಗೈತಿ. ಅದೇ ನಿಮ್ ಪ್ರೀತಿಗೂ ಇರೋ ವ್ಯತ್ಯಾಸ. ಈ ಕಡೆ ಸೈಡ್ ಕಾರ್ತಿಕ್ ಬೈಕ್ ರೇಸಿಗೆ ರೆಡಿ ಹಾಕರ ಅವ್ನ್ ಫ್ರೆಂಡ್ ಬಂದು ಬಿಲ್ಡಪ್ ಕೊಡ್ತಾನ. ನಿನ್ನೆ ಕ್ಯಾಂಪಸ್ ಅಲ್ಲೆಲ್ಲ ನಿಂದೆ ಮಾತಪ್ಪ ಕಾರ್ತಿಕ್ ಗೆಲ್ಲೋದು ಅಂತ. A few moments later. ಅಭಿಮಾನಿಗಳ ಹಾರೈಕೆನೆ ನನ್ ಶ್ರೀರಕ್ಷೆ ಕಣೋ. ಅವ್ರು ಇಷ್ಟಪಟ್ಟು ಬೆಂತಟ್ಟಿದ್ರೆ ಅದು ಸರಿ ಅಣ್ಣ, ಬಟ್ ಅಭಿಮಾನಿಗಳು ಈ ತರ ಬೆಂತಟ್ಟಿದ್ರೆ ಏನ್ ಮಾಡ್ತಿ? ಭೂಮಿಕಾ ಮತ್ತೆ ಕ್ಯಾಪ್ಟನ್ದು ಫಸ್ಟ್ ನೈಟ್ ಐತಿ ಇವತ್ತು. ಅಂಕಲ್ ನ ನೋಡ್ರಿ, ಫಸ್ಟ್ ನೈಟ್ ದಿನ ಮಿಲಿಟರಿ ಡ್ರೆಸ್ ಹಾಕೆ ಬಂದಾರ. ಬೈ ದ ವೇ ನಮ್ ಕ್ಯಾಪ್ಟನ್ ಗೆ ಈ ಮದ್ವಿ ಇಷ್ಟ ಇಲ್ಲ. ಕಾಲೇಜ್ ನಾಗ ಪಲ್ಲುಗ ಪ್ರಪೋಸ್ ಮಾಡ್ಬೇಕಂತ ಸೂರ್ಯ ಬರ್ತಾನ. ಒಂದ್ ನಿಮಿಷ, ನನ್ ಪ್ರಪೋಸಲ್ಗಾದ್ರೂ ಆನ್ಸರ್ ಕೊಟ್ಬಿಟ್ಟು ಹೋಗು. ಆದ್ರ ಅಕ್ಕ ಇಕ್ಕ ಅಂತ ಡಿಮ್ಯಾಂಡ್ ನ ಕೇಳ್ರಿ ಒಂದ್ಸಲ. ಕಾರ್ತಿನ ಬೈಕ್ ರೇಸಲ್ ಸೋಲ್ಸಿ ನೀನ್ ವಿನ್ ಆಗು, ಆಗ ನಿನ್ ಪ್ರಪೋಸಲ್ಗೆ ಆನ್ಸರ್ ಮಾಡ್ತೀನಿ. ಯಾಕಕ್ಕ ನಿನಗ್ ಬರೀ ರೇಸಿಸ್ಟ್ ಗಳು ಅಷ್ಟ ಇಷ್ಟ ಆಗದ? ನೋಡು, ನಾನ್ ಹೇಳಿದ್ದೆಲ್ಲ ಮುಗೀತು, ಬಾಯ್. ಈ ಕಡೆ ಸೈಡ್ ನಮ್ ಕಾರ್ತಿಕ್ ಬಾಳ ಕೆಟ್ಟದಾಗಿ ಹಳೆ ಆಕ್ಟಿಂಗ್ ಮಾಡ್ತಿರ್ತಾನ. ಅಮ್ಮ ಪ್ಲೀಸ್ ಅಮ್ಮ. ದೇವರಾಣಿ ಇಟ್ಟು ಹೇಳ್ತೀನಿ, ಹೊಟ್ಟಿ ನೋವಾದಾಗ ನಾನು ಹಿಂಗ ಎಕ್ಸ್ಪ್ರೆಷನ್ ಕೊಡೋದು. ಸೊ ಫೈನಲಿ ನಮ್ ಕಾರ್ತಿಕ್ ಬರ್ಲಿದ್ ಕಣ್ಣೀರ್ನ ಒರ್ಸ್ಕೊಂಡು ತನಿಗ್ ತಾನ ಸಮಾಧಾನ ಮಾಡ್ಕೊಂತಾನ. ಬಟ್ ಈ ಕಡೆ ಸೈಡ್ ಭೂಮಿಕಾ ಕ್ಯಾಪ್ಟನ್ ಜೊತೆಗೆ ದಬಡಿ ಮಾಡ್ಲೇಬೇಕಂತ ಡಿಸೈಡ್ ಮಾಡ್ಯಾಳ. ಈ ಕೆನ್ನೆಗಳನ್ನ ನೋಡ್ತಿದ್ರೆ ಒಂದು ಮುತ್ತು ಕೊಡ್ಬೇಕು ಅಂತ ಅನ್ನಿಸ್ತಿದೆ. ಈಕಿ ಬಿಹೇವಿಯರ್ ನೋಡಿ ಕ್ಯಾಪ್ಟನ್ ಕ್ರ್ಯಾಕ್ ಆಗ್ಬಿಡ್ತಾನ. ಹುಚ್ಚೆ ಕಚ್ಚೆ
ಎರಡನ್ನೂ ಕಂಟ್ರೋಲ್ ಮಾಡೋದಕ್ಕಾಗಲ್ಲ. ಪಲ್ಲವಿನ ಲವ್ನ ಬಿಡಿಸ್ಕೊಳಕೋಸ್ಕರ ಸೂರ್ಯ ತನ್ನ ಫ್ರೆಂಡ್ಸ್ಗೆ ದುಡ್ಡನ್ನ ಕೊಟ್ಟು ಕಾರ್ತಿಕ್ಗೆ ಆಕ್ಸಿಡೆಂಟ್ ಮಾಡ್ಸಕ್ ಹೇಳ್ತಾನ. ಯಾಕಂದ್ರೆ ಆಕ್ಸಿಡೆಂಟ್ ಆದ್ರ ಕಾರ್ತಿಕ್ ಕೈಲಿ ರೇಸ್ ನಾಗ ಪಾರ್ಟಿಸಿಪೇಟ್ ಮಾಡಕ್ ಆಗಲ್ಲ. ರೈಟ್ ರೂಟಲ್ ಅಂತೂ ಆ ಕಾರ್ತಿಕ್ ನ ಬೈಕ್ ರೇಸ್ ಅಲ್ಲಿ ಸೋಲ್ಸಕ್ ಆಗಲ್ಲ. ಬಟ್ ದೇವರನ್ನ ಇಟ್ಟು ಹೇಳ್ತೀನಿ, ರಿಯಲ್ ಲೈಫ್ ನಾಗ ಯಾವ ಕಾಲೇಜ್ ನ ಸತಿಗೂ ಬೈಕ್ ರೇಸಿಂಗ್ ಕಾಂಪಿಟೇಷನ್ ನ ಮಾಡ್ಸಲ್ಲ. ಹೌದು ಕಣೋ, ನೀನ್ ಹೇಳ್ತಾ ಇರೋದ್ ಕರೆಕ್ಟ್. ನೆಕ್ಸ್ಟ್ ನಮಗೆ ಭೂಮಿಕಾ ಎಜುಕೇಶನ್ ನ ಡಿಸ್ಕಂಟಿನ್ಯೂ ಮಾಡೋಣ ಅಂತ ಗೊತ್ತಾಗತಿ. ನಾನ್ ಡಿಸ್ಕಂಟಿನ್ಯೂ ಮಾಡಿ 3 ವರ್ಷ ಆಯ್ತು. ಈಕಿ 3 ವರ್ಷದ ಹಿಂದೆನೆ ಡಿಸ್ಕಂಟಿನ್ಯೂ ಮಾಡಿದ್ಲಂದ್ರ 15 ವರ್ಷ ಇದ್ದಾಗ ಶಾಲೆ ಬಿಟ್ಟಾಳ ಈಕಿ. ಇವತ್ ರಾತ್ರಿ ಕಳೆದ್ರೆ ನನಗ್ 18 ವರ್ಷ ತುಂಬುತ್ತೆ. ಅಂದ್ರ ಸತಿಗೂ ನಮ್ ಕ್ಯಾಪ್ಟನ್ ಈಕಿನ ಡೈರೆಕ್ಟ್ ಆಗಿ ಕಾಲೇಜಿಗೆ ಸೇರಿಸ್ಬಿಡ್ತಾನ. ನಾಳೆ ಕಾಲೇಜ್ ಪ್ರಿನ್ಸಿಪಲ್ ಹತ್ರ ಮಾತಾಡ್ತೀನಿ, ಗುರುವಾರದಿಂದನೇ ಕಾಲೇಜ್ ಹೋಗು. ಈ ಕಡೆ ಸೈಡ್ ನಮ್ ರಾಕೇಶ್ಗೆ ವಿಲನ್ಸ್ ಗಳು ಆಕ್ಸಿಡೆಂಟ್ ನ ಮಾಡಿಸ್ಬಿಡ್ತಾರ. ಆಗಿದ್ದಾಗ್ಲಿ 10 ಸ್ಪುಡ ಅವನ್ ಮೇಲೆ ಲಾರಿ. ಬಟ್ ಭೂಮಿಕಾ ಕಾರ್ತಿಕ್ ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಮಾಡ್ತಾಳ. ಮಗುಗ ಆಕ್ಸಿಡೆಂಟ್ ಆಗಿರೋದ್ರಿಂದ ಕಾರ್ತಿಕಿನ ಅಮ್ಮ ಬಾಳ ಗಲಾಟೆ ಮಾಡಕತ್ತಾಳ. ಈ ಡಾಕ್ಟರ್ ಎಂತ ದಡ್ಡಿ ಅದಾಳ ನೋಡ್ರಿ. ಗಲಾಟೆ ಮಾಡ್ತಾರ ಕಾರ್ತಿಕ್ ನಮ್ಮ ಮಗ ನಿದ್ದೆ ಬರಂತ ಇಂಜೆಕ್ಷನ್ ಚುಚ್ಚು ಬಿಡ್ತಾಳ. ಸೂಪರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್. ಇದನ್ನ ನೋಡಿದಂತ ಭೂಮಿಕಾ ಡಾಕ್ಟರ್ಗೆ ಬೈತಾಳ. ನಿದ್ದೆ ಬರೋ ಇಂಜೆಕ್ಷನ್ ಕೊಟ್ಟು ಮಲಗಿಸ್ಬಿಟ್ಟಿದ್ದೀರಲ್ವಾ, ಇದು ಸರಿನಾ? ಈಗ ನಮ್ ಡಾಕ್ಟರ್ ಒಂದ್ ಫ್ಲಾಶ್ ಬ್ಯಾಕ್ ಹೇಳ್ತಾಳ. ಸೊ ಕಾರ್ತಿಕ್ ಮತ್ತೆ ಅವ್ರಮ್ಮ ನಿಜವಾದ ಅಮ್ಮ ಮಗ ಅಲ್ಲಂತೆ. ಇಬ್ರು ಅನಾಥರಾಗಿರೋದ್ರಿಂದ ಕಾರ್ತಿಕ ಈ ಅಜ್ಜಿನ ತಾಯಿ ತರ ದತ್ತು ತಗೊಂಡನಂತೆ. ನಿಂಗೆ ತುಂಬಾ ದುಡ್ಡು ಕೊಡ್ತೀನಿ, ನಮ್ಮ ಮನೆಗ್ ಬಂದ್ ನನ್ ಜೊತೆ ಇರ್ತೀಯಾ? ಈ ವಿಷಯ ಎಲ್ಲ ಡಾಕ್ಟರ್ ಹೆಂಗ್ ಗೊತ್ತಂದ್ರ ಡಾಕ್ಟ್ರು ಕಾರ್ತಿಕನ್ ಫ್ರೆಂಡ್ ಅಂತೆ. ಬಟ್ ಈಕಿ ನಿಜವಾಗ್ಲೂ ಕಾರ್ತಿಕನ್ ಫ್ರೆಂಡ್ ಅಂದ್ರ ಕಾಲೇಜ್ ನಾಗ ಇರಕಿತ್ತು. ಡಾಕ್ಟರ್ ಹೆಂಗಾಗಿ ಹೇಳಿಕಿ 100% ತಪ್ಪು ನಿಮ್ದೆ. ಆಕ್ಸಿಡೆಂಟ್ ಆಗಿದ್ರ ಸತಿಗೂ ನಮ್ ಕಾರ್ತಿಕ್ ಅಣ್ಣ ಎಲ್ಡಾದಿಂದ ರಿಕವರ್ ಆಗ್ಬಿಡ್ತಾನ. ನಾನು ಇವಾಗ ಹುಷಾರಾಗೇ ಇದ್ದೀನಿ, ನಾಳೆಯಿಂದ ಕಾಲೇಜ್ಗೆ ಹೋಗ್ತೀನಿ. ನೆಕ್ಸ್ಟ್ ಅಣ್ಣ ಜೀವ ಕಾಪಾಡಿದ್ಕ ಭೂಮಿಕೋಗ ಥ್ಯಾಂಕ್ಸ್ ಹೇಳ್ತಾನ. ನೀವು ಪ್ರಾಣ ಉಳಿಸಿದ್ ಕಾರ್ತಿ ನಾನೇ, ಥ್ಯಾಂಕ್ಸ್. ಭೂಮಿಕಾ ಒಂದ್ ಸ್ವಲ್ಪ ಚೆನ್ನಾಗಿ ಮಾತಾಡ್ತಿದ್ದಂಗ ಅಣ್ಣ ಏನ್ ಅನ್ಕಂತ ನೋಡ್ರಿ. ನೀನೇ ನನ್ನ ಡ್ರೀಮ್ ಗರ್ಲ್ ಅಂತ ನನ್ನ ಹೃದಯದ ಬಡಿತ ಹೇಳ್ತಾ ಇದೆ. No comments. No comments. ಈಗ ಹೀರೋಗ ಲವ್ ಆಗಿರೋದ್ರಿಂದ ಸಾಂಗ್ ಬರ್ಲೇಬೇಕಲ್ಲ. ಬೋಳ ಸಾವಯಮ್ಮಿ ಇವ ಬೋಳ ಸಾವಯಮ್ಮಿ ಕರದಾನ ನನಗ ಕೆಮ್ಮಿ. ನೆಕ್ಸ್ಟ್ ಇವನ ಮಗನಿಗೆ ನಾನು ಆಗತೀನಿ ಮಮ್ಮಿ. ನೆಕ್ಸ್ಟ್ ಇವ ಎದುರಾಗೂ ಇಲ್ಲ ನೋಡ ಯವ್ವ ಕಮ್ಮಿ. ಸಾಂಗ್ ಮುಗಿತಿದ್ದಂಗ ದುರಂತ ಬೆಟ್ಟಕ್ಕೆ ಹೋಗಾನು ಅಂತ ಭೂಮಿಕನ್ನ ಕಾರ್ತಿಕ್ ಕರಿತಾನ. ಆ ಬೆಟ್ಟದ ಮೇಲೆ ನಿಂತ್ಕೊಂಡು ಪರಿಸರ ನೋಡ್ತಾ ಇದ್ರೆ ವಾವ್ 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 ವಾವ್. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ನಾಳೆ ಹೋಗೋಣ ಅಂದದ್ಕ ಕಾರ್ತಿಕ್ ಈಕಿ ನಂಬರ್ ಇಸ್ಕಂತಾನ. ನೀನ್ ನಂಬರ್ ಕೊಟ್ಟಾಗ್ಲೇ ಆ ನಂಬರ್ಗಳು ನನ್ನ ಹಾರ್ಟ್ ಬೀಟ್ ಅಲ್ಲಿ ಅಚ್ಚಾಗೋಯ್ತು ಅಮೃತ. ಐ ಲವ್ ಯು. ಯಾವ್ದ್ರ ಹುಡುಗಿ ನನಗೆ ನಂಬರ್ ಕೊಟ್ಟಾಗ ನಾನು ಇದ ಡೈಲಾಗ್ ಹೇಳೋದು. ನೀನ್ ನಂಬರ್ ಕೊಟ್ಟಾಗ್ಲೇ ಆ ನಂಬರ್ಗಳು ನನ್ನ ಹಾರ್ಟ್ ಬೀಟ್ ಅಲ್ಲಿ ಅಚ್ಚಾಗೋಯ್ತು ಅಮೃತ. ಐ ಲವ್ ಯು. ಸೊ ನೆಕ್ಸ್ಟ್ ದಿನ ಕಾರ್ತಿಕ್ ಭೂಮಿಕನ್ನ ತನ್ನ ಮನಿ ಕರ್ಕೊಂಡ್ ಬಂದು ಅಮ್ಮಗ ಇಂಟ್ರೊಡ್ಯೂಸ್ ಮಾಡಿಸ್ತಾನ. ಏನಮ್ಮ ನಿನ್ ಹೆಸರು? ಅಮೃತ. ಅಮೃತನ ಅಕ್ಕ, ನಿನ್ನ ಹೆಸರು ಭೂಮಿಕಾ. ಭೂಮಿಕಾ ಹುಷಾರ್. ಏನಮ್ಮ ನಿನ್ ಹೆಸರು? ಅಮೃತ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಈ ಕಡೆ ಸೈಡ್ ಕ್ಯಾಪ್ಟನ್ ಗೆ ಸಡನ್ ಆಗಿ ಎದಿ ನೋವಾಗ್ಬಿಡ್ತತಿ. ಆದ್ರ ಅಣ್ಣ ಬರೀ ಒಂದೇ ಗುಳಿಗೆ ನುಂಗಿ ಎದಿ ನೋವನ್ನ ಹೋಗ್ಸ್ಕೊಂಡ ಬಿಡ್ತಾನ. A few moments later. ಈಗ ಹೇಗಿದ್ಯಪ್ಪ? ಟ್ಯಾಬ್ಲೆಟ್ ತಗೊಂಡ್ಮೇಲೆ ಸ್ವಲ್ಪ ಆರಾಮಾಗಿದ್ದೀನಿ. ಸೊ ಡಾಕ್ಟರ್ಗೆ ಫೋನ್ ಮಾಡಕ್ ಹೋಗಿ ಕ್ಯಾಪ್ಟನ್ ರಾಂಗ್ ನಂಬರ್ಗೆ ಡಯಲ್ ಮಾಡ್ತಾನ. ಬಟ್ ಡಯಲ್ ಮಾಡಿದಂತ ರಾಂಗ್ ನಂಬರು ನಮ್ ಕಾರ್ತಿಕ್ ಒಂದು. ನೀವು ರಾತ್ರಿ ಡಾಕ್ಟರ್ ನಂಬರ್ಗೆ ಮೆಸೇಜ್ ಮಾಡಕ್ ಹೋಗಿ ನನ್ನ ನಂಬರ್ಗೆ ಮಾಡ್ಬಿಟ್ಟಿದ್ದೀರಾ. ಈಗ ರಾಂಗ್ ನಂಬರ್ ಅಂತ ಹೇಳಿ ಫೋನ್ ನ ಕಟ್ ಮಾಡೋದ್ ಬಿಟ್ಟು ಕ್ಯಾಪ್ಟನ್ ಏನಂತ ಕೇಳ್ರಿ. ಹಾಗಾದ್ರೆ ನಮ್ಮಿಬ್ಬರ ಮಧ್ಯೆ ಪ್ರತಿದಿನ ಮೆಸೇಜ್ಗಳು ಕಾಲ್ಗಳು ಇದ್ದೇ ಇರುತ್ತಲ್ವಾ? ಬೇ ಕೇರ್ಫುಲ್, ಬೇ ಕೇರ್ಫುಲ್. ಸೊ ನೆಕ್ಸ್ಟ್ ದಿನ ಕಾರ್ತಿಕ್ ಅಣ್ಣ ಭೂಮಿಕನ್ನ ಕರ್ಕೊಂಡು ದುರಂತ ಬೆಟ್ಟಕ್ ಬರ್ತಾನ. ಅಲ್ಲಿ ನೋಡು, ವಾವ್, ಎಷ್ಟು ಚೆನ್ನಾಗಿದೆ. ಇಲ್ಲಿ ಒಂದು ಹುಚ್ಚ ಇವರಿಗೆ ಒಳಗ್ ಬರಕ್ ಬಿಡಲ್ಲ. ಇಲ್ಲಿಂದ ಹೋಗಿ, ಈ ಮಂಟಪದೊಳಗೆ ನೀವು ಬರಬಾರ್ದು. ಇದರಿಂದ ಭೂಮಿಕಾ ಕ್ರ್ಯಾಕ್ ಆಗ್ಬಿಡ್ತಾಳ. ನನಗ್ ಪ್ರೀತಿ ಮೇಲೆ ನಂಬಿಕೆ ಇಲ್ಲ. ನಿನ್ ಲಕ್ಷ್ಮಿ, ನಿನ್ ಹತ್ರ ಲಕ್ಷ್ಮಿ ಇಲ್ಲ ಅಂತ ಹೋಗಿರ್ಬೇಕು. ಅಕ್ಕ ಲವ್ ಬಗ್ಗೆ ಕೆಟ್ಟದಾಗ ಭಯಕತ್ತ ಬಿಡ್ತಾಳ. ಪ್ರೀತಿ ಅಂತೆ ಪ್ರೀತಿ, ಯಾವ್ದ್ರಿ ಅದ್ ಸುಡ್ಗಾಡ್ ಪ್ರೀತಿ? ಸೊ ಈಕಿಗೆ ಲವ್ ಬಗ್ಗೆ ಇಷ್ಟೊಂದು ಒಳ್ಳೆ ಒಪಿನಿಯನ್ ಇರೋದ್ರಿಂದ ಕಾರ್ತಿಕ್ ಬೇಜಾರಾಕಣ. ಸೊ ನೆಕ್ಸ್ಟ್ ದಿನ ಸ್ವತಃ ಭೂಮಿಕಾನ ಕಾರ್ತಿಕನ್ ಮನೆಗೆ ಬಂದ್ಬಿಡ್ತಾಳ. ಕಾರ್ತಿ. ಅಮೃತ, ಅಮ್ಮ ಹೇಗಿದ್ದಾರೆ? ಬಟ್ ಕಾರ್ತಿಕನ್ ಅಮ್ಮಗ ಹುಷಾರಿಲ್ಲ. ಅಕ್ಕ ಕಾಮನ್ ಸೆನ್ಸ್ ಇಲ್ಲ ನಿನಗೆ, ಚಪ್ಪಲಿ ಹಾಕಿ ಸೀದಾ ಒಳಗ್ ಬಂದಿಯಲ್ಲ. ಸೊ ಅಕ್ಕ ಅಮ್ಮನ್ ಸೇವೆ ಮಾಡಿದ್ದನ್ನ ನೋಡಿ ಕಾರ್ತಿಕ್ ಹೆವಿ ಇಂಪ್ರೆಸ್ ಆಗಿ ಈಕೆ ನನ್ನ ಹೆಂಡತಿ ಆಗ್ಬೇಕಂತ ಫಿಕ್ಸ್ ಆಗ್ಬಿಡ್ತಾನ. ನಮ್ ಕಾರ್ತಿಕ್ಗೆ ಲವ್ ನತ್ತಿಗೆ ಏರಿರೋದ್ರಿಂದ ಒಂದ್ ಸಾಂಗ್ ಬರ್ತತಿ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣನಂತೆ ಸೀತನವಾದೆ ನೀನು, ನೀ ಬಂದ ಮ್ಯಾಲೆ ಬಾಕೆ ಮಾತೇನು. ಹಾ ಹಾ
ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು. ಸಾಂಗ್ ಮುಗಿತಿದ್ದಂಗ ಕಾರ್ತಿಕ್ ನಮ್ಮ ಲೆಟರ್ ಬರ್ದಿಟ್ಟು ಮನೆಯಿಂದ ಹೋಗ್ಯಾಳ. ಇವತ್ತಿಗೆ ನನ್ನ ನಿನ್ನ ತಾಯಿ ಮಗನ ಸಂಬಂಧದ ದಿನ ಕೊನೆ ಆಯ್ತು. ನಾನು ಮನೆ ಬಿಟ್ಟು ಹೋಗ್ತಿದ್ದೀನಿ. ಸೊ ಬೇಸಿಕಲಿ ಕಾರ್ತಿಕ್ ಮದುವೆ ಮಾಡಿಸ್ಬೇಕಂತ ಅವ್ರ ಅಮ್ಮಗ ಬಹಳ ಆಸೆ ಐತಿ. ಆದ್ರ ಕಾರ್ತಿಕ್ ಒಪ್ಕೊಳಕತ್ತಿಲ್ಲ. ನಾನ್ ಮದ್ವೆ ಆಗ್ತೀನಿ. ಹಾಗಂತ ನಾನ್ ಹಣೆ ಮೇಲೆ ಹಚ್ಚೆ ಹಾಕಿಸ್ಬಿಡು. ಬಟ್ ನೀವೇ ಹೇಳ್ರಪ್ಪ, ಕಾಲೇಜ್ ಓದ್ತಿರೋ ಹುಡುಗ ಯಾ ಅಮ್ಮ ಮದುವೆ ಮಾಡ್ಸಕ್ ಇಷ್ಟ ಪಡ್ತಾಳ ಅಂತ. ಈ ಕಡೆ ಸೈಡ್ ಭೂಮಿಕೂಗ ಕಾರ್ತಿಕ್ ಮ್ಯಾಗ ಲವ್ ಸ್ಟಾರ್ಟ್ ಆಗೈತಿ. ನನ್ ಮನಸ್ಸು ಕಾರ್ತಿ ಕಾರ್ತಿ ಅಂತ ಚಡಪಡಿಸುತ್ತೆ. ಇಷ್ಟೆಲ್ಲ ಹೇಳಿ ಅಕ್ಕ ಲಾಸ್ಟಿಗೆ ಏನಂತ ಕೇಳ್ರಿ. ನನಗೀಗಾಗ್ಲೇ ಮದ್ವೆ ಆಗಿದೆ. ಈ ಪ್ರೀತಿ ಹುಟ್ಟಕ್ಕೆ ಸಾಧ್ಯನೇ ಇಲ್ಲ. ಸರಿ ಆಯ್ತಪ್ಪ. ನಮಗೆ ಶಾಕ್ ಹೊಡೆಯಂತ ವಿಷಯ ಏನಂದ್ರ ನೆಕ್ಸ್ಟ್ ಡಾಕ್ಟ್ರು ಸಡನ್ ಆಗಿ ಕಾರ್ತಿಕ್ ಪ್ರಪೋಸ್ ಮಾಡ್ಬಿಡ್ತಾಳ. ಐ ಲವ್ ಯು ಕಾರ್ತಿಕ್. ಬಟ್ ನಮ್ ಕಾರ್ತಿಕ್ ಈಕಿ ಪ್ರಪೋಸ್ ನ ರಿಜೆಕ್ಟ್ ಮಾಡ್ಬಿಡ್ತಾನ. ನನ್ ಮರ್ತ್ಬಿಡು. ಸೊ ಟೈಮ್ ವೇಸ್ಟ್ ಮಾಡೋದ್ ಬೇಡ ಅಂತ ಭೂಮಿಕೂಗ ಪ್ರಪೋಸ್ ಮಾಡಕಂತ ಕಾರ್ತಿಕ್ ಬರ್ತಾನ. ಆದ್ರ ಭೂಮಿಕಾ ಇವನನ್ ರಿಜೆಕ್ಟ್ ಮಾಡ್ಬಿಡ್ತಾಳ. ಪ್ರೀತಿ ಮಾಡ್ಲಿಲ್ಲ. ಏನೋ ಹೊಡೆದಂಗಾಯ್ತು. ಇನ್ನೇನು ಒಂದ್ ಸ್ಯಾಡ್ ಸಾಂಗ್ ಬರ್ತೈತಿ. ಯಾರಿಮಲು ಸೂಜಿ ಮಲೆ ಕಂಡಮಲು ರಾಮನಲ್ಲಿ ತೋಟದಲ್ಲಿ ಕಮ್ಮನಲ್ಲಿ ಹರಳಿದಲು ಮಾತಿದಲ್ಲಿ ಕೇಳಿದರೆ ಆಡುರುಕಿಯರೋ. ಇಲ್ಲಿ ನಮ್ ಕುದ್ಕಿನ ಟ್ವಿಸ್ಟ್ ಆಗ ಅಂತ ಒಂದ್ ಟ್ವಿಸ್ಟ್ ಬರ್ತೈತಿ. ಕ್ಯಾಪ್ಟನ್ ಸತ್ತೋಗ್ಬಿಡ್ತಾನ. ವಾಟ್ ಈಸ್ ಸಡನ್ ಸರ್ಪ್ರೈಸ್? ಬಟ್ ಫಿಲಿಂ ಎಂಡ್ ಆಗೋ ಅಷ್ಟೊತ್ತಿಗೆ ಭೂಮಿಕಾ ಬಂದು ಕಾರ್ತಿಕನ್ ಲವ್ನ ಒಪ್ಕೊಂಡ್ಬಿಡ್ತಾಳ. ನನ್ನನ್ನ ಕ್ಷಮಿಸು. ಈ ನಿನ್ ಚುರುಕ್ ಬುದ್ಧಿನೇ ನನಗಿಷ್ಟ ಆಗೋದು. ಕೊನೆಗೂ ನೀನ್ ಬಂದ್ಬಿಟ್ಟೆ. ಕ್ಯಾಪ್ಟನ್ ಆಸೆ ಇವತ್ತಿಗೆ ಈಡೇರ್ತು ಕಾರ್ತಿ. ಫ್ಲಾಶ್ ಬ್ಯಾಕ್. ಭೂಮಿಕಾ ಕಾರ್ತಿಕನ ಹುಡುಗನ ಪ್ರೀತಿಸ್ತಾ ಇದ್ದಾಳೆ. ನೀನೇ ಮುಂದೆ ನಿಂತು ಅವರಿಬ್ಬರು ಮದುವೆ ಮಾಡಿಸ್ಬೇಕು. ನನ್ ಕಂದ. ಇಲ್ಲಿಗೆ ಈ ಸ್ಯಾಡ್ ಫಿಲ್ಮ್ ಇಂದು ಹ್ಯಾಪಿ ಎಂಡಿಂಗ್ ಆಕತಿ. ಸೊ ಇವತ್ತಿಗೆ ಇಷ್ಟ. ಹಳೆ ಕನ್ನಡ ಫಿಲ್ಮ್ಸ್ ಗಳು ಯಾಕೆ ಅಷ್ಟೊಂದು ಚೆನ್ನಾಗಿದ್ವು ಮತ್ತೆ ಇತ್ತೀಚೆಗೆ ಬರ್ತಾರಂತ ಸಾಂಗ್ಸ್ ಗಳು ಯಾಕೆ ಚೆನ್ನಾಗಿಲ್ಲ ಅನ್ನೋದ್ರ ಬಗ್ಗೆ ನಾನೊಂದು ಇನ್ ಡೀಟೇಲ್ ಆಗಿರೋಂತ ವಿಡಿಯೋನ ಮಾಡೀನಿ. ಸೊ ಈ ವಿಡಿಯೋ ನಾನು ಹೊಸ ಚಾನಲ್ ಹಾಕಿನಿ. ಅದ್ರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಪೆನ್ ಕಮೆಂಟ್ ಮತ್ತೆ ಕಮ್ಯುನಿಟಿ ಪೋಸ್ಟ್ ನ ಸಿಗ್ತತಿ, ಹೋಗಿ ನೋಡ್ರಿ. ಸೊ ಇವತ್ತಿಗೆ ಇಷ್ಟ. ಈ ವಿಡಿಯೋ ನಾ ಮಾಡಿರೋ ತಮಾಷೆಗಾಗಿ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ನಾ ಮಾಡಿರೋಂಥ ಜೋಕ್ ಗಳೆಲ್ಲ ಫಿಲ್ಮ್ ಒಳಗಡೆ ಇರೋಂಥ ಕ್ಯಾರೆಕ್ಟರ್ ಗಳ ಮ್ಯಾಗ ಹೊರತು ಆಕ್ಟರ್ ಗಳ ಮ್ಯಾಗ ಅಲ್ಲ. ನಿಮ್ಗೆ ಏನಾರ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ಆಗಿ ತಪ್ಪದೆ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋ ಹಾಕಿದ ಸಿಗ್ತೀನಿ. ಅಲ್ಲಿ ತನಕ ಹಲೋ, ಹೇಳಿ. ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು. ಮಾಮೋಯ್, ನಮ್ಮೂರ್ ಜಾತ್ರೆಗೆ ಬಾ.